ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಶುಕ್ರವಾರ ಇವತ್ತು ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ನನ್ನ ವಿಡಿಯೋಗಳು ಹೇಗೆ ಅನ್ನಿಸ್ತಿದೆ, ಏನು ಎತ್ತ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ನಾನು ನಿನ್ನೆ ಎಲ್ಲ ಫುಲ್ ಮೇಲ್ಗಡೆ ಫ್ಲೋರಲ್ಲಿರುವಂಥ ಎಲ್ಲ ಗಿಡಗಳಿಗೂ ಕೂಡ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ. ಅಂದರೆ ಗೊಬ್ಬರನೇ ಸಿಗ್ತಾ ಇಲ್ಲ, ಎಲ್ಲೋ ಹುಡುಕಿ ತಡಕಿ ಒಂದಷ್ಟು ಸಿಕ್ಕಿದ್ದನ್ನು ನಿನ್ನೆ ಒಂದಷ್ಟು ಹಾಕಿದ್ದೀನಿ. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸಿಕ್ಕಾಬಟ್ಟೆ ಕೆಲಸ ಇತ್ತು. ಎಲ್ಲ ಕೆದಕಿ ಗೊಬ್ಬರ ಹಾಕೋಷ್ಟೊತ್ತಿಗೆ ಸುಮಾರು ಟೈಮೇ ಹಿಡ್ದೋಯ್ತು. ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸಂಜೆ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋದೆ. ನಾನು ಇಡೀ ಒಂದು ದಿನ ಆಗೋಯ್ತು ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದಂಥ ಹಣ್ಣಿನ ಗಿಡನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇದು ನೋಡ್ಬೋದು, ಸೀತಾಫಲ ಗಿಡ. ಎಷ್ಟು ಚಿಕ್ಕ ಗಿಡ ಅಂದರೆ ಇದು ಸೀಡ್ಸಲ್ಲಿ ಬಂದಿರೋ ಗಿಡ. ಅಂದರೆ ಆಲ್ರೆಡಿ ಒಂದು ಗಿಡ ಇದೆ ನನ್ನ ಹತ್ರ, ಅದರಲ್ಲಿ ಹಣ್ಣಾಗಿತ್ತು. ಅದನ್ನು ಹಣ್ಣು ತಿಂದು ಸುಮ್ಮನೆ ಹಿಂಗೆ ಸೀಡ್ಸ್ ಹಾಕಿದ್ದು. ಅದರಲ್ಲಿ ಬಂದಿರೋ ಗಿಡ ನೋಡಿ ಎಷ್ಟು ಚೆನ್ನಾಗಿ ಆಗ್ಲೇ ಫ್ಲವರಿಂಗ್. ಅಂದರೆ ಕಟ್ ಮಾಡಿ ಬಿಡ್ತಾಯಿದ್ದೆ. ಅಮ್ಮಮ್ಮ ಅಂದರೆ ಇದೊಂದು 6-7 ತಿಂಗಳ ಗಿಡ ಇರ್ಬೋದು ಅಂತ ಅನ್ಕೋತೀನಿ. ತುಂಬಾ ಫ್ಲವರ್ ಬಿಡ್ತಾಯಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ. ತುಂಬ ಜನ ಗಿಡಗಳು ಎಲ್ಲಿ ತರ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಾನು ಕಮೆಂಟಲ್ಲಿ ಎಷ್ಟು ಅಂತ ಹೇಳಿ, ಅದಕ್ಕೆ ಅದು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿಬಿಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಅದನ್ನು ಸಪ್ರೇಟಾಗಿ ನಾನು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಗಿಡಗಳನ್ನ ಎಲ್ಲಿ ತರ್ತೀನಿ, ಏನು ಎತ್ತ ಅಂತ ಅಂದ್ಬಿಟ್ಟು. ಬನ್ನಿ, ಇವಾಗ ನಾನು ನಿಮಗೆ ಒಂದು ಸ್ಪೆಷಲ್ ಗಿಡನ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಅದನ್ನು ಟೆರೇಸಲ್ಲಿ ಬೆಳೆಯೋಕ್ಕಾಗೋದಿಲ್ಲ ಅಂತ ಕೆಲವರು ಚಾಲೆಂಜ್ ಮಾಡಿರೋದು. ಹಾಗಾಗಿ ನಾನು ಅದನ್ನು ತೊಗೊಂಬಂದು ಹಾಕಿ ಸುಮಾರು ದಿನಗಳೇ ಆಯಿತು. ಹಂಗಾಗಿ ಈಗ ಆ ಗಿಡನ ನಿಮ್ಮ ಜೊತೆ ತೋರಿಸ್ತೀನಿ. ಯಾಕೆ ಅಂತಂದರೆ ಆಲ್ರೆಡಿ ತುಂಬ ಚೆನ್ನಾಗಿ ಕಾಯಿ ಆಗ್ತಾಯಿದೆ, ಹೂ ಬರ್ತಾಯಿದೆ. ಅವ್ರು ಹೇಳಿದರು ಇದು ಬರಲ್ಲ ಟೆರೇಸಲ್ಲಿ ಅಂತ ನಂಗೆ ಹೇಳಿದರು. ಆದರೆ ನಾನು ಬೆಳೆದು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಅದನ್ನು ಇವತ್ತು ನಿಮ್ಮ ಜೊತೆಗೆ ತೋರಿಸ್ತೀನಿ. ಬನ್ನಿ. ಯಾವ ಗಿಡ ಅಂತೀರಾ? ನೋಡಿ, ಇದೇ ಗಿಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಬಂದಿದೆ ಅಂತ. ಅಂದರೆ ನಾನು ಈ ಗಿಡ ತಂದಾಗ ಒಂದೇ ಒಂದು ಕಡೆ ಹೂ ಹಾಕಿತ್ತು ಅಷ್ಟೇ. ಇಲ್ಲಿ ನೋಡಿ, ನನಗೆ ಅದನ್ನು ಕೊಡಬೇಕಾದ್ರೆ ಬಂದು ನೆಡಬೇಕಾದ್ರೆ ನನಗೊಂದಿಬ್ಬರು ಹೇಳಿದ್ದೇನು ಅಂತ ಅಂದರೆ ಇದು ಬರಲ್ಲ ಟೆರೇಸಲ್ಲಿ, ಹೂವೆಲ್ಲ ಉದುರೋಗುತ್ತೆ, ಬರೋದಿಲ್ಲ ಇದು ಅಂತ ಚಾಲೆಂಜ್ ಮಾಡಿದ್ದು ನನ್ನ ಹತ್ರ. ಆದರೆ ಹೆಂಗಾಗಿದೆಯಪ್ಪ ಅಂತ ಅಂದರೆ ಸಿಕ್ಕಾಪಟ್ಟೆ ಫ್ಲವರ್ ಬಂದಿದೆ. ಇಲ್ಲಿ ನೋಡಿ ಹೆಂಗಿದೆ ಅಂದರೆ ಗಿಡ ಮಸ್ತ್ ವೆರೈಟಿ ಮಾತ್ರ ಇದು. ಇಲ್ಲಿ ನೋಡಿ, ಹೊಸದಾಗಿ ಫ್ಲವರಿಂಗ್ ಆಗ್ತಾಯಿದೆ. ಇಲ್ಲಿ ನೋಡಿ, ತುಂಬ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪ್ರತಿ ವಿಡಿಯೋನು ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡು ನಾನು ಹೊಸ ವೆರೈಟಿ ಗಿಡಗಳನ್ನು ತಂದು ಒಂದು ವಿಶೇಷವಾದಂಥ ಗಾರ್ಡನ್ ಮಾಡಬೇಕು ಅನ್ನೋದೇ ನನ್ನ ತಲೆ ಒಳಗಡೆ ಇರೋದು. ಹಂಗಾಗಿ ನಾನು ಸುಮಾರು ವೆರೈಟಿ ಗಿಡಗಳನ್ನು ಹಾಕಿದ್ದೀನಿ ಸ್ನೇಹಿತರೆ. ಇದು ಯಾವ ವೆರೈಟಿ ಗಿಡ ಅಂತ ಕೇಳ್ತಾ ಇರೋದಾದರೆ ನೀವು, ಇದನ್ನು ಪೀನಟ್ ಬಟರ್ ಅಂತ ಕರೀತಾರೆ. ಇದು ಟೆರೆಸಲ್ಲಿ ಬರಲ್ಲ ಅಂತ ಹೇಳಿದ್ದು ನನಗೆ ಸುಮಾರು ಜನ. ಆದರೆ ನಾನು ನೋಡೋಣ, ಇದೊಂದು ಚಾಲೆಂಜಾಗಿ ತಗೊಳ್ಳೋಣ, ಬರುತ್ತೋ ಇಲ್ವೋ ಟೆಸ್ಟೇ ಮಾಡೋಣ ನೋಡೋಣ ಅಂತ ಅಂದ್ಕೊಂಡು ತಂದು ನಾನು. ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ಹೈಟ್ ಇದೆ ಗಿಡ. ಇಲ್ಲಿ ನೋಡಿ, ನಾನು ಈ ಥರ 20 ಇಂಚ್ ಪಾಟ್ಗೆ ಹಾಕಿದ್ದೀನಿ. ಮತ್ತು ಇದು ಹಸುವಿನ ಗೊಬ್ಬರ ಮತ್ತು ಕೋಕೋಪಿಟ್ಟು, ಮಣ್ಣು, ಇದನ್ನು ಮೂರನ್ನು ಮಿಕ್ಸ್ ಮಾಡಿ, ಜೊತೆಗೆ ಒಂಚೂರು ಬೇವಿನ ಹಿಂಡಿ ಇದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಮಣ್ಣು ರೆಡಿ ಮಾಡಿಕೊಂಡು ಹಾಕಿದ್ದು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇಲ್ಲಿ ನೋಡಿ ಫ್ಲವರು, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ. ಅದರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಕಾಯಿಗಳು ಕೂಡ ಆಗಲೇ ಆಗ್ತಾಯಿದೆ. ನೋಡಿ, ಕಾಣಿಸ್ತಿದೆಯಾ ನಿಮಗೆ? ಇಲ್ಲಾಂದರೆ ಇಲ್ಲೊಂದು ಕಾಯಿ ಇದೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ ಕಾಯಿ. ಇದನ್ನು ಆವಾಗಲೇ ಹೇಳ್ದಂಗೆ ಇದನ್ನು ಪೀನಟ್ ಬಟರ್ ಅಂತ ಕರೀತಾರೆ. ಇದನ್ನು ನಾನು ನರ್ಸರಿನಲ್ಲಿ ಕೇಳಿದೆ. ಆದರೆ ತುಂಬ ಕಡೆ ಸರ್ಚ್ ಮಾಡ್ತಾಯಿದ್ದೆ ನಾನು ಅವಾಗ ತಂದಾಗ.
ನನಗೆ ಸಿಕ್ತು, ರೆಡಿ ಪ್ಲಾಂಟೇ ಸಿಕ್ತು. ಹಂಗಾಗಿ ಇದನ್ನು ತಂದಾಕಿ ನಾನು ಎಷ್ಟು ದಿನ ಆಗಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಪೀನಟ್ ಬಟರ್ ಅಂತ ಅಂದರೆ ಇದನ್ನು ಒಂದು ರೀತಿ ಕಡಲೆಕಾಯಿ ಥರ ಇರುತ್ತಂತೆ, ಸಿಪ್ಪೆ ತೆಗೆದು ತಿನ್ನೋ ಥರದ್ದು. ತುಂಬ ಟೇಸ್ಟ್ ಇರುತ್ತೆ, ಜೊತೆಗೆ ಹೆಲ್ತ್ ಬೆನಿಫಿಟ್ಟು ಕೂಡ ಸಿಕ್ಕಾಪಟ್ಟೆನೇ ಇದೆ ಇದರಲ್ಲಿ. ಹಂಗಾಗಿ ನಾನು ಈ ಗಿಡನ ಹುಡುಕ್ತಾ ಇದ್ದಿದ್ದು. ಅಂದರೆ ಸುಮಾರು ದಿನ ಆಗಿದೆ ನಾನು ತೊಗೊಂಬಂದು ಹಾಕಿ. ಈ ಗಿಡ ನಾನು ಹಾಕಿ ಎಷ್ಟು ದಿನ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಇದು ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ, ಜಾಸ್ತಿ ಲೆಂತಿ ವಿಡಿಯೋ ಏನಲ್ಲ ಇದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ತುಂಬ ಜನ ತುಂಬ ಥರದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಉತ್ತರನ ಕೊಡ್ತೀನಿ. ಜೊತೆಗೆ ಗಿಡಗಳೆಲ್ಲಿ ತರ್ತೀನಿ ಅವ್ರ ನಂಬರು ಕೂಡ ಕೊಡ್ತೀನಿ. ಆಲ್ರೆಡಿ ನಾನು ನರ್ಸರಿ ಅವ್ರ ಹತ್ರ ಮಾತಾಡಿದ್ದೀನಿ, ಅವರು ನನ್ನ ನಂಬರ್ ಕೊಡಿ ಅಂತ ನನಗೆ ಹೇಳಿದ್ದಾರೆ. ಆ ನರ್ಸರಿಗೆ ಹೋದರೆ ನೀವು ಖಂಡಿತವಾಗ್ಲೂ ನಿಮಗೆ ರೀಸನಬಲ್ ರೇಟ್ಗೆ ರೆಡಿ ಫ್ರೂಟ್ ಗಿಡಗಳನ್ನೇ ಕೊಡ್ತಾರೆ. ತುಂಬ ಚೆನ್ನಾಗಿ ಇರುವಂಥ ಗಿಡಗಳನ್ನ ಕೊಡ್ತಾರೆ. ಜೊತೆಗೆ ಗಿಡನ ನಾವು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಕೂಡ ಅವರೇ ಸಜೆಸ್ಟ್ ಮಾಡ್ತಾರೆ. ಅಂದರೆ ನಾವು ಅವ್ರ ಹತ್ರ ಗಿಡಗಳ ತರಕ್ಕೆ ಹೋದಾಗ ಯಾವಾಗ ನಾನು ನೆಕ್ಸ್ಟು ಅದ್ರ ಸಂಬಂಧಪಟ್ಟಂಗೆ ಗಿಡಗಳು ಎಲ್ಲಿ ತರ್ತೀನಿ, ಏನು ಎತ್ತ ಅನ್ನೋದ್ರ ಬಗ್ಗೆನೇ ನಾನು. ಹಂಗಾಗಿ ಸುಮಾರು ಜನ ಕೇಳ್ತಿರುವಂಥ ಪ್ರಶ್ನೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಜೊತೆಗೆ ನಾನು ಆನ್ಲೈನಲ್ಲಿ ತರಿಸ್ತಾ ಇಲ್ಲ ಸ್ನೇಹಿತರೆ, ಲಿಂಕನ್ನು ತುಂಬ ಜನ ಕೇಳ್ತಾ ಇದ್ದೀರಾ. ಲಿಂಕ್ ಕೊಡೋಕ್ಕೆ ನಾನು ಆಗಲೇ ಹೇಳ್ದಂಗೆ ಆನ್ಲೈನಲ್ಲಿ ಗಿಡಗಳನ್ನು ಪರ್ಚೇಸ್ ಮಾಡ್ತಾ ಇಲ್ಲ. ನಾನು ಆನ್ಲೈನಲ್ಲಿ ಸಿಕ್ಕಾಪಟ್ಟೆನೇ ಮೋಸ ಮಾಡ್ತಾರೆ. ಹಂಗಾಗಿ ನಾನು ಒಂದು 3-4 ಸಲ ತರಿಸಿ ಅದು ನನಗೆ ಸರಿ ಅನಿಸ್ಲಿಲ್ಲ. ಆಮೇಲೆ ಕೊಡ್ತಿರುವಂಥ ದುಡ್ಡು ಕೂಡ ಅದು ವರ್ತ್ ಅನ್ನಿಸ್ತಿರ್ಲಿಲ್ಲ ಗಿಡಕ್ಕೆ. ಹಂಗಾಗಿ ನಾನು ಗಿಡಗಳನ್ನು ಆನ್ಲೈನಲ್ಲಿ ತರಿಸ್ತಾ ಇಲ್ಲ. ಜೊತೆಗೆ ಲಿಂಕ್ ಕೇಳ್ತೀರಾ, ಲಿಂಕು ಇಲ್ಲ. ನಾನು ನರ್ಸರಿಯವರ ನಂಬರನ್ನೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಜೊತೆಗೆ ಇನ್ನೊಂದು ಸಲ ನಾನು ಗಿಡಗಳ ತರಕ್ಕೆ ಹೋದಾಗ ಆ ನರ್ಸರಿನೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲೇ ಮಂಡ್ಯದಲ್ಲಿ ಲೋಕಲಲ್ಲಿರೋರಿಗೆ ತುಂಬ ಹತ್ರ ಆಗುತ್ತೆ, ಚನ್ನಪಟ್ಟಣದವ್ರಿಗೂ ಹತ್ರ ಆಗುತ್ತೆ, ಮದ್ದೂರವ್ರಿಗೂ ಹತ್ರ ಆಗುತ್ತೆ. ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ. ಇನ್ನು ಕೆಲವರು ನಿಮ್ಮ ಗಾರ್ಡನ್ ನೋಡೋಕ್ಕೆ ನಾವು ಬರ್ಬೋದಾ ಅಂತ ನನಗೆಲ್ಲ ಕೇಳ್ತಿದ್ದೀರ. ತುಂಬಾ ಖುಷಿ ಆಗುತ್ತೆ ನನಗಂತೂ. ಖಂಡಿತ ನನ್ನ ಟೆರೆಸ್ ಗಾರ್ಡನನ್ನು ನೋಡಿ ಖುಷಿಪಟ್ಟು ನೀವು ಬರ್ತೀನಿ ಅಂತ ಅಂದರೆ ಅದಕ್ಕಿಂತ ಪುಣ್ಯ ಇನ್ನೇನು ಇಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ಒಂದು ಸ್ಪೆಷಲ್ ಗಿಡನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಹಂಗಾಗಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.